ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇರುವುದು ಸರ್ವೇ ಸಾಮಾನ್ಯ. ಅದರಲ್ಲಿಯೂ ಪ್ರತಿನಿತ್ಯ ಫ್ರಿಡ್ಜಿನಲ್ಲಿ ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು ಮತ್ತು ಆಹಾರ ಪದಾರ್ಥಗಳನ್ನು ಕೆಡಬಾರದೆಂದು ಸಂಗ್ರಹಿಸಿ ಇಡುತ್ತೇವೆ. ಈ ಅಭ್ಯಾಸವು ಕೆಲವು ಆಹಾರ ಪದಾರ್ಥಗಳಿಗೆ ಒಳ್ಳೆಯದಲ್ಲ. ಹೀಗೆ ಮಾಡುವುದರಿಂದ ಕೆಲವು ಪದಾರ್ಥಗಳು ವಿಷವನ್ನು ಉತ್ಪಾದಿಸುತ್ತವೆ. ಇಂತಹ ವಿಷಕಾರಿ ವಸ್ತುಗಳಿಂದ ಅಪಾಯಕಾರಿಯಾದ ಕ್ಯಾನ್ಸರ್ ರೋಗವು ಬರುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಈ ರೀತಿ ಫ್ರಿಡ್ಜಿನಲ್ಲಿಟ್ಟ ಪದಾರ್ಥಗಳು ರುಚಿಯನ್ನು, ಪೋಷಕಾಂಶಗಳನ್ನು ಕಳೆದುಕೊಂಡು ವಿಷವಾಗಿ ಮಾರ್ಪಟ್ಟು ಮನುಷ್ಯನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತವೆ. ಹಾಗಾದರೆ ಫ್ರಿಡ್ಜಿನಲ್ಲಿ ಯಾವ ಯಾವ ಪದಾರ್ಥಗಳನ್ನು ಇಡಲೇಬಾರದು ಎಂದು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಮೊದಲನೆಯದು, ಹೆಚ್ಚಿನ ಜನರು ಚಪಾತಿ ಮಾಡಬೇಕೆಂದು ಹಿಟ್ಟನ್ನು ಕಲಸಿ ಫ್ರಿಡ್ಜಿನಲ್ಲಿ ಇಡುತ್ತಾರೆ. ಈ ರೀತಿ ಕಲಸಿದ ಹಿಟ್ಟನ್ನು 24 ಗಂಟೆಗಳಿಗಿಂತ ಹೆಚ್ಚಿನ ಸಮಯ ಫ್ರಿಡ್ಜ್ನಲ್ಲಿ ಇಟ್ಟರೆ ಅದರಲ್ಲಿ ರಾಸಾಯನಿಕಗಳು ಬಿಡುಗಡೆಯಾಗುತ್ತವೆ. ಇಂತಹ ಹಿಟ್ಟಿನಿಂದ ಮನೆ ಮಂದಿಯೆಲ್ಲ ಚಪಾತಿ ತಿಂದರೆ ಆರೋಗ್ಯವು ಹದಗೆಡುವುದು ಖಂಡಿತ. ಅದಕ್ಕಾಗಿ ತಾಜಾವಾಗಿ ಹಿಟ್ಟನ್ನು ಕಲಸಿ ಚಪಾತಿ ಅಥವಾ ರೊಟ್ಟಿ ಮಾಡಿ. 2. ಹಲವರು ಮಾರುಕಟ್ಟೆಯಿಂದ ಕಡಿಮೆ ಬೆಲೆಗೆ ಶುಂಠಿಯನ್ನು ಖರೀದಿಸಿ ಮನೆಗೆ ತಂದು ಫ್ರಿಡ್ಜಿನಲ್ಲಿ ಇಡುತ್ತಾರೆ. ಈ ರೀತಿ ಫ್ರಿಡ್ಜಿನಲ್ಲಿ ಇಟ್ಟಿರುವ ಹಸಿ ಶುಂಠಿಯನ್ನು ಸೇವನೆ ಮಾಡುವುದರಿಂದ ಕಿಡ್ನಿ ಮತ್ತು ಲಿವರ್ನ ಆರೋಗ್ಯವು ಹಾಳಾಗುತ್ತದೆ. ನೀವು ಗೊತ್ತಿಲ್ಲದೆ ಮಾಡುವ ತಪ್ಪಿನಿಂದಾಗಿ ಇಡೀ ಕುಟುಂಬಸ್ಥರ ಆರೋಗ್ಯವು ಹಾಳಾಗುತ್ತದೆ. ಅದಕ್ಕಾಗಿ ತಪ್ಪಿಯೂ ಶುಂಠಿಯನ್ನು ಫ್ರಿಡ್ಜ್ನಲ್ಲಿ ಇಡಲೇಬೇಡಿ. ಇನ್ನು 3ನೇಯದು, ಜೇನುತುಪ್ಪವನ್ನು ಹಲವರು ಫ್ರಿಡ್ಜಿನಲ್ಲಿ ಇಡುತ್ತಾರೆ. ಜೇನುತುಪ್ಪವನ್ನು ಫ್ರಿಡ್ಜಿನಲ್ಲಿ ಇರಿಸಿದಾಗ ಕ್ರಮೇಣವಾಗಿ ಅದರಲ್ಲಿ ಹರಳುಗಳು ರೂಪುಗೊಳ್ಳುತ್ತವೆ. ಅಲ್ಲದೆ ಜೇನುತುಪ್ಪವು ವಿಷವಾಗಿ ಬದಲಾಗುತ್ತದೆ. ಇಂತಹ ವಿಷವಾದ ಜೇನುತುಪ್ಪವನ್ನು ಸೇವಿಸುವುದು ಒಳ್ಳೆಯದಲ್ಲ. ಹಾಗೆಯೇ ಜೇನುತುಪ್ಪವನ್ನು ಗಾಜಿನ ಜಾಡಿಯಲ್ಲಿ ಶೇಖರಿಸಿ ಹೊರಗಿನ ವಾತಾವರಣದಲ್ಲಿ ಇಟ್ಟರೆ ಅದು ವರ್ಷಗಟ್ಟಲೆ ಕೆಡುವುದಿಲ್ಲ. ಅದಕ್ಕಾಗಿ ತಪ್ಪಿಯೂ ಜೇನುತುಪ್ಪವನ್ನು ಫ್ರಿಡ್ಜ್ನಲ್ಲಿ ಇಡಬೇಡಿ. 4. ಊಟ ಮಾಡಿದ ನಂತರ ಉಳಿಯುವ ಹೆಚ್ಚುವರಿ ಅನ್ನವನ್ನು ಬಹಳಷ್ಟು ಜನರು ಕೆಡಬಾರದೆಂದು ಫ್ರಿಡ್ಜಿನಲ್ಲಿ ಇಡುತ್ತಾರೆ. ಅನ್ನವನ್ನು 24 ಗಂಟೆಗಳಿಗಿಂತ ಹೆಚ್ಚು ಕಾಲ ಫ್ರಿಡ್ಜ್ನಲ್ಲಿ ಇಡಬಾರದು. ಏಕೆಂದರೆ ಈ ಅನ್ನದಲ್ಲಿ ಸೂಕ್ಷ್ಮ ರೀತಿಯಾದ ಬ್ಯಾಕ್ಟೀರಿಯಾಗಳು ಕಂಡುಬರುತ್ತವೆ. ಇವು ಕ್ಯಾನ್ಸರ್ನ ಗಡ್ಡೆಗಳನ್ನು ರೂಪಿಸುತ್ತವೆ. ಅದಕ್ಕಾಗಿ ಫ್ರಿಡ್ಜಿನಲ್ಲಿಟ್ಟ ಅನ್ನವನ್ನು ಉಪಯೋಗಿಸುವುದು ಒಳ್ಳೆಯದಲ್ಲ. 5. ಈ ಸುಡು ಬೇಸಿಗೆಯಲ್ಲಿ ಎಲ್ಲರೂ ತಣ್ಣನೆಯ ಕಲ್ಲಂಗಡಿ ಹಣ್ಣನ್ನು ತಿನ್ನಲು ಬಯಸುತ್ತಾರೆ. ಅದಕ್ಕಾಗಿ ಇದನ್ನು ಕತ್ತರಿಸಿ ಫ್ರಿಡ್ಜಿನಲ್ಲಿ ಇಡುತ್ತಾರೆ. ಈ ರೀತಿ ಕಲ್ಲಂಗಡಿ ಹಣ್ಣನ್ನು ಫ್ರಿಡ್ಜಿನಲ್ಲಿಟ್ಟರೆ ಅದು ತನ್ನ ಒಳ್ಳೆಯ ಅಂಶಗಳನ್ನು ಕಳೆದುಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಹಣ್ಣಿನ ಬಣ್ಣ ಮತ್ತು ರುಚಿಯೂ ಕೂಡ ನಾಶವಾಗುತ್ತದೆ. ಅದಕ್ಕಾಗಿ ಈ ತಪ್ಪನ್ನು ಮಾಡಬೇಡಿ. ಹೀಗೆ ಈಗಾಗಲೇ ತಿಳಿಸಿದ ಹಾಗೆ ಈ 5 ವಸ್ತುಗಳನ್ನು ತಪ್ಪಿಯೂ ಸಹ ಫ್ರಿಡ್ಜಿನಲ್ಲಿ ಇಡಲೇಬೇಡಿ. ಇದರಿಂದ ಆರೋಗ್ಯವು ಹಾಳಾಗುವುದು ಖಚಿತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.